ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಯಲ್ಲಿರೋ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ಸಿಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ ಟೋಟಲ್ 12 ಮಾರ್ಕ್ಸಿಗೆ ಕವರ್ ಆಗುತ್ತೆ. 3 MCQs, 3 ಮಾರ್ಕ್ ಕ್ವಶನ್, 3 ಕ್ವಶನ್ಸ್. ಸೊ ಒಟ್ಟಿಗೆ 12 ಮಾರ್ಕ್ಸ್. ಸೊ ಫಸ್ಟ್ 3 ಮಾರ್ಕ್ ಕ್ವಶನಲ್ಲಿ ಹೆಂಗೆ ಡಿವೈಡ್ ಆಗುತ್ತೆ ಅಂದರೆ 2 ನ್ಯೂಮರಿಕಲ್ಸ್ ಬರುತ್ತೆ, ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಯಾವ್ಯಾವ ಥರ 3 ಮಾರ್ಕ್ ಕ್ವಶನ್ ನ್ಯೂಮರಿಕಲ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಹೆನ್ರೀಸ್ ಲಾ. The partial vapor pressure of the gas in vapor phase is directly proportional to mole fraction of the gas in the solution. ಸೊ ಹಂಗಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದಿ ಗ್ಯಾಸ್ ಏನಾಗಿರುತ್ತೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಿ ಗ್ಯಾಸ್ ಆಗಿರುತ್ತೆ. ಸೊ ಯಾವುದರಲ್ಲಿ? ಸೊಲ್ಯೂಷನಲ್ಲಿ. ಸೊ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಫಾರ್ಮ್ ಬಂದ್ಬಿಟ್ಟು P is equal to KH into chi. ಸೊ ಇಲ್ಲಿ P ಅಂದರೆ ಪಾರ್ಷಿಯಲ್ ಪ್ರೆಷರ್, KH ಅಂದರೆ ಹೆನ್ರಿ ಲಾ ಕಾನ್ಸ್ಟೆಂಟ್, chi ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ದಿ ಗ್ಯಾಸ್. ಸೊ ನೆಕ್ಸ್ಟ್ ಹೆನ್ರಿ ಲಾಸ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಕ್ರೀಸ್ ಸೊಲ್ಯುಬಿಲಿಟಿ ಆಫ್ CO2 ಇನ್ ಸಾಫ್ಟ್ ಡ್ರಿಂಕ್. ಸೊ ನೀವು ಸಾಫ್ಟ್ ಡ್ರಿಂಕ್ಸಲ್ಲಿ ನೋಡಿರ್ಬೋದು ಕಾರ್ಬನ್ ಡೈಆಕ್ಸೈಡ್ನ ಹೈ ಪ್ರೆಷರಿಂದ ಡಿಸಾಲ್ವ್ ಮಾಡಿರ್ತಾರೆ. ಸೊ ಆ ಡಿಸಾಲ್ವ್ ಮಾಡೋ ಪ್ರೋಸೆಸ್ಸಲ್ಲಿ ಹೆನ್ರೀಸ್ ಲಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊಲ್ಯೂಷನ್ಸ್ ವಿಚ್ ಒಬೇಸ್ ರೆವೋಲ್ಟ್ಸ್ ಲಾ. ರೆವೋಲ್ಟ್ಸ್ ಲಾ ಅಂದರೆ ಫಾರ್ 2 volatile liquids the partial vapor pressure of the gas is directly proportional to mole fraction of the liquids. ಸೊ ಹಂಗಂದರೆ ಈ 2 volatile liquids ಏನಿರುತ್ತೆ ಆ 2 volatile liquidsದು ಪಾರ್ಷಿಯಲ್ ವೇಪರ್ ಪ್ರೆಷರ್ ಏನಾಗಿರುತ್ತೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಗಿರುತ್ತೆ. ಸೊ ಆಗ ಆ ಲಾನ ಒಬೆ ಮಾಡೋ ಸೊಲ್ಯೂಷನ್ಸ್ ಎಲ್ಲ ಐಡಿಯಲ್ ಸೊಲ್ಯೂಷನ್ಸ್ ಅಂತೀವಿ. ಸೊ ಆ ಲಾನೆಲ್ಲ ಯಾವ್ಯಾವೆಲ್ಲ ಸೊಲ್ಯೂಷನ್ಸ್ ಒಬೆ ಮಾಡಲ್ಲ ಅವೆಲ್ಲ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಸೊ ನೆಕ್ಸ್ಟ್ ಇಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 0 ಅಂದರೆ ಎಂಟ್ರೋಪಿ ಇಲ್ಲಿ ಚೇಂಜ್ ಆಗಲ್ಲ ಅಂತ. ಡೆಲ್ಟಾ ಹೆಚ್ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಎಂಟ್ರೋಪಿ ಚೇಂಜ್ ಆಗುತ್ತೆ ಅಂತ. ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0 ಅಂದರೆ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗಲ್ಲ ಅಂತ. ಇಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗುತ್ತೆ ಎರಡು ಸೊಲ್ಯೂಷನ್ಸ್ ಮಿಕ್ಸ್ ಆದಾಗ ಅಂತ. ಸೊ ನೆಕ್ಸ್ಟ್ ಕ್ವಶನ್, ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್, when a pressure is greater than osmotic pressure is applied to a concentrated solution, then solvent molecules moves from higher concentration to lower concentration through SPM. SPM ಅಂದರೆ ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ರಿವರ್ಸ್ ಆಸ್ಮೋಸಿಸ್. ಸೊ ಹಂಗಂದರೆ ಫಸ್ಟ್ ಆಸ್ಮೋಸಿಸ್ ಏನು ಅಂತ ಗೊತ್ತಿರಬೇಕು. ಆಸ್ಮೋಸಿಸ್ ಅಂದರೆ ಒಂದು ಪ್ರೋಸೆಸ್, ಅಲ್ಲಿ ಏನಾಗುತ್ತೆ ಲೋವರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗ್ತವೆ. ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಂದರೆ ಏನು? ವಾಟರ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ಸ್ ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗ್ತವೆ. ಸೊ ಇಲ್ಲಿ ಆ ಪ್ರೋಸೆಸ್ನ ತಡೆಯೋಕ್ಕೆ ಒಂದು ಪ್ರೆಷರ್ ಅಪ್ಲೈ ಮಾಡಬೇಕು, ಅದನ್ನು ಆಸ್ಮಾಟಿಕ್ ಪ್ರೆಷರ್ ಅಂತಾರೆ. ಸೊ ಆಸ್ಮಾಟಿಕ್ ಪ್ರೆಷರ್ಗಿನ ಹೈಯರ್ ಪ್ರೆಷರ್ ನಾವು ಒಂದು ಸೊಲ್ಯೂಷನ್ಗೆ ಅಪ್ಲೈ ಮಾಡಿದಾಗ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮೂವ್ ಆಗುತ್ತೆ. ಸೊ ಹಂಗಂದ್ರೆ ಏನು? ಆಸ್ಮಾಸಿಸ್ ಪ್ರೋಸೆಸ್ ರಿವರ್ಸ್ ಆದಂಗೆ. ಸೊ ಆಸ್ಮಾಸಿಸ್ ಪ್ರೋಸೆಸ್ಸಲ್ಲಿ ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ ಹೋಗುತ್ತೆ. ಸೊ ಇಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ಈ ಪ್ರೋಸೆಸ್ ನಾವೇಂತೀವಿ? ರಿವರ್ಸ್ ಆಸ್ಮಾಸಿಸ್ ಅಂತೀವಿ. ಸೊ ಇದ್ರದ್ದು ಅಪ್ಲಿಕೇಶನ್ ಬಂದ್ಬಿಟ್ಟು ಡಿಸಲೈನೇಷನ್ ಆಫ್ ಸಿ ವಾಟರ್. ಸೊ ಹಂಗಂದರೆ ಸಿ ವಾಟರ್ ಸಾಲ್ಟ್ ಇರುತ್ತಲ್ಲ, ಆ ಸಿ ವಾಟರಿಂದ ಡ್ರಿಂಕಿಂಗ್ ವಾಟರ್ನ ಪಡೆಯೋ ಪ್ರೋಸೆಸ್ಸಲ್ಲಿ ರಿವರ್ಸ್ ಆಸ್ಮೋಸಿಸ್ ಯೂಸ್ ಆಗುತ್ತೆ. ಸೊ ನೀವೆಲ್ಲ ನೋಡಿರ್ಬೋದು RO ಪ್ಲ್ಯಾಂಟ್ಸ್ ಅಂತ. ಸೊ ಅದರಲ್ಲೆಲ್ಲ ರಿವರ್ಸ್ ಆಸ್ಮೋಸಿಸ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನ್ಯೂಮರಿಕಲ್ಸ್. ಫಸ್ಟ್ ಕ್ವಶನ್, ದಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝೀನ್ ಈಸ್ 0.850 bar at a certain temperature. A non-volatile solid weighing 0.5 grams is added to 39 grams of benzene. Vapor pressure changes to 0.845 bar. What is molar mass of solid? ಸೊ ಏನು ಕೇಳಿದ್ದಾರೆ ಅಂದರೆ ಫಸ್ಟ್ ಪ್ಯೂರ್ ಬೆನ್ಝಿನ್ದು ವೇಪರ್ ಪ್ರೆಷರ್ ಬಂದ್ಬಿಟ್ಟು 0.850 ಬಾರ್ ಇದೆ ಅಟ್ ಅ ಸರ್ಟೇನ್ ಟೆಂಪರೇಚರ್. ಸೊ ಆ ಬೆನ್ಝಿನ್ಗೆ ನಾನ್ ವೊಲಟೈಲ್ ಸಾಲಿಡ್ನ ಮಿಕ್ಸ್ ಮಾಡಿದ್ದಾರೆ. ಸೊ ಎಷ್ಟು ಗ್ರಾಮ್ಸ್ ಇದೆ? ಅದು 0.5 ಗ್ರಾಮ್ಸ್. ಎಷ್ಟು ಗ್ರಾಮ್ ಬೆನ್ಝಿನ್ಗೆ ಆ್ಯಡ್ ಮಾಡಿದ್ದಾರೆ? 39 ಗ್ರಾಮ್ ಆಫ್ ಬೆನ್ಝಿನ್ಗೆ 0.5 ಗ್ರಾಮ್ಸ್ ನಾನ್ ವೊಲಟೈಲ್ ಸಾಲಿಡ್ನ ಆ್ಯಡ್ ಮಾಡಿದ್ದಾರೆ. ಸೊ ಆಗೇನಾಯಿತು? ವೇಪರ್ ಪ್ರೆಷರ್ ಚೇಂಜ್ ಆಗಿದೆ, 0.845 ಬಾರಿಗೆ ಚೇಂಜ್ ಆಯಿತು. ಸೊ ಈಗ ಮೋಲಾರ್ ಮಾಸ್ ಆಫ್ ಸಾಲಿಡ್. ಸೊ ಇಲ್ಲಿ ನಾನ್ ವೊಲಟೈಲ್ ಸಾಲಿಡ್ನ ಆ್ಯಡ್ ಮಾಡಿದ್ವಲ್ಲ, ಆ ಸಾಲಿಡ್ದು ವೇಪರ್ ಪ್ರೆಷರ್ ಅಲ್ಲ ಮೋಲಾರ್ ಮಾಸ್ ಏನು ಅಂತ ಕಂಡುಹಿಡಬೇಕು. ಸೊ ಇಲ್ಲಿ ಫಸ್ಟ್ ಗಿವನ್ ಡೇಟಾ ಬರ್ಕೋಬೇಕು. ಗಿವನ್ ಡೇಟಾ. ಸೊ ಗಿವನ್ ಡೇಟಾ ಅಲ್ಲಿ ಫಸ್ಟು P01 ಈಸ್ ಈಕ್ವಲ್ ಟು P01 ಯಾವಾಗೂ ಇನಿಷಿಯಲ್ ಪ್ರೆಷರ್ ಆಗಿರುತ್ತೆ. ಸೊ ಅಂದರೆ ಫಸ್ಟ್ ಪ್ಯೂರ್ ಬೆನ್ಝೀನ್ ಇಲ್ಲ ಪ್ಯೂರ್ ಸಬ್ಸ್ಟೆನ್ಸ್ದು ವೇಪರ್ ಪ್ರೆಷರ್ ಏನಿರುತ್ತೆ ಅದ್ರದ್ದು. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 0.850 ಬಾರ್. ಸೊ ನೆಕ್ಸ್ಟು W1 ಅಂದರೆ ಹೈಯೆಸ್ಟ್ ಕಾಂಪೊನೆಂಟ್. ಸೊ ಹೈ ಕ್ವಾಂಟಿಟಿಯಲ್ಲಿ ಇರೋ ಕಾಂಪೊನೆಂಟ್ ಯಾವುದು ಇಲ್ಲಿ? ಬೆನ್ಝೀನ್ದು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ? 39 ಗ್ರಾಮ್ಸ್. ಸೊ ನೆಕ್ಸ್ಟ್ ಏನು? W2
W2 ಅಂದರೆ ಇಲ್ಲಿ ಲೋ ಕ್ವಾಂಟಿಟಿಯಲ್ಲಿರೋ ಸಬ್ಸ್ಟೆನ್ಸ್ ಯಾವುದು? ನಾನ್ ವೊಲಟೈಲ್ ಸಾಲಿಡ್. ಸೊ ಅದೆಷ್ಟು ಗ್ರಾಮ್ಸ್ ಇದೆ? 0.5 ಗ್ರಾಮ್ಸ್. 0.5 ಗ್ರಾಮ್ಸ್. ಸೊ ನೆಕ್ಸ್ಟ್ P1 ಅಂದರೆ ಪ್ರೆಷರ್ ಮತ್ತು ಎಷ್ಟಕ್ಕೆ ಚೇಂಜ್ ಆಯಿತು ಅಂತ. ಎಷ್ಟಕ್ಕೆ ಚೇಂಜ್ ಆಯ್ತು ಇಲ್ಲಿ? ಪ್ರೆಷರ್ ಚೇಂಜಸ್ ಟು 0.845 ಬಾರ್. 0.845 ಬಾರ್. ಸೊ ನೆಕ್ಸ್ಟು M1 ಅಂದರೆ ಮೋಲಾರ್ ಮಾಸ್ ಆಫ್ ಬೆನ್ಸಿನ್. ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಎಷ್ಟಿದೆ? ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ನಮ್ಗೆ ಗೊತ್ತಿದೆ 78 ಗ್ರಾಮ್ ಪರ್ ಮೋಲ್. ಸೊ ನೆಕ್ಸ್ಟ್ ಏನು ಕಂಡುಹಿಡಿಬೇಕು ನಾವು? M2 ಎಷ್ಟು ಅಂತ ಗೊತ್ತಿಲ್ಲ. M2ನ ಕಂಡುಹಿಡಿಬೇಕು. M2 ಅಂದರೆ ಮೋಲಾರ್ ಮಾಸ್ ಆಫ್ ದಿ ಸಾಲಿಡ್ ಆ್ಯಡೆಡ್. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ನಿಮಗೆ ಗೊತ್ತೇ ಇರುತ್ತೆ. ಕೊಲಿಗೇಟಿವ್ ಪ್ರಾಪರ್ಟಿಯಿಂದ M2 ಈಸ್ ಈಕ್ವಲ್ ಟು P01 ಮೈನಸ್ P1 ಇಂಟು W2 ಇಂಟು M1 ಬೈ W1. ಸೊ ಇದು ಫಸ್ಟ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಈ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. M2 ಈಸ್ ಈಕ್ವಲ್ ಟು P01 ವ್ಯಾಲ್ಯೂ ಏನಿದೆ? 0.850 ಡಿವೈಡೆಡ್ ಬೈ 0.850 ಮೈನಸ್ 0.845 ಇಂಟು W2 ವ್ಯಾಲ್ಯೂ ಎಷ್ಟಿದೆ? 0.5 ಇಂಟು M1 ವ್ಯಾಲ್ಯೂ 78 ಡಿವೈಡೆಡ್ ಬೈ W1 ವ್ಯಾಲ್ಯೂ 39. ಸೊ M2 ಈಸ್ ಈಕ್ವಲ್ ಟು, ಸೊ ಇದೆರಡನ್ನೂ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 0.850 ಮೈನಸ್ 0.845. ಸೊ ಇದು ಮೈನಸ್ ಮಾಡಿದಾಗ 0.850 ಡಿವೈಡೆಡ್ ಬೈ 0.005 ಇಂಟು, ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 0.5 ಇಂಟು 78 ಎಷ್ಟು ಬಂತು? 39 ಬೈ 39. ಸೊ ಇಲ್ಲಿ 39 ಕ್ಯಾನ್ಸಲ್ ಆಯಿತು. ಸೊ M2 ಈಸ್ ಈಕ್ವಲ್ ಟು, ಈಗ ಇದೆರಡನ್ನೂ ಡಿವೈಡ್ ಮಾಡ್ಕೊಳ್ಳಿ. 0.850 ಡಿವೈಡೆಡ್ ಬೈ 0.005. ಸೊ ಏನು ಬಂತು? 170. ಸೊ M2 ಈಸ್ ಈಕ್ವಲ್ ಟು 170 ಗ್ರಾಮ್ ಪರ್ ಮೋಲ್. ಸೊ ಇಲ್ಲಿ ಯೂನಿಟ್ ಇಂಪಾರ್ಟೆಂಟ್. ಮೋಲಾರ್ ಮಾಸ್ ಅಂತ ಕೇಳಿದ್ರೆ ಗ್ರಾಮ್ ಪರ್ ಮೋಲ್ ಯೂನಿಟ್ ಇಂಪಾರ್ಟೆಂಟ್. ಯೂನಿಟ್ ಬರ್ದಿಲ್ಲ ಅಂದರೆ ನಿಮಗೆ 1 ಮಾರ್ಕ್ಸ್ ತೆಗಿತಾರೆ. ಸೊ ಇಂಪಾರ್ಟೆಂಟ್ ಯೂನಿಟ್ ಮರಿಬೇಡಿ. ಸೊ ನೆಕ್ಸ್ಟ್ ಕ್ವೆಶನ್. ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಈಸ್ 353.23 Kelvin when 1.80 gram of non-volatile solute was dissolved in 90 grams of benzene. They calculate the molar mass of solute. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಎಷ್ಟಿದೆ? ಬಾಯ್ಲಿಂಗ್ ಪಾಯಿಂಟ್ನ ನಾವೇನಂತ ತಗೋಬೋದು? ಫಸ್ಟ್ ಗಿವನ್ ಡೇಟಾ ತಗೊಳ್ಳಿ. ಗಿವನ್ ಡೇಟಾ ಡೆಲ್ಟಾ ನಾಟ್ TB ನಾಟ್ ಈಸ್ ಈಕ್ವಲ್ ಟು 353.23 ಕೆಲ್ವಿನ್. ಸೊ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಎಷ್ಟಿದೆ? 353.23. ಸೊ ನೆಕ್ಸ್ಟ್ TB. ಸೊ ಇಲ್ಲಿ ಎಷ್ಟು TB? ಇಲ್ಲಿ ಚೇಂಜ್ ಆಗುತ್ತೆ, ಪ್ರೆಷರ್ ಎಷ್ಟಾಗುತ್ತೆ? 354.11 ಕೆಲ್ವಿನ್ ಆಗುತ್ತೆ. ಸೊ ಇಲ್ಲಿ TB ಎಷ್ಟಿದೆ? 354.11 ಕೆಲ್ವಿನ್. ಸೊ ನೆಕ್ಸ್ಟು ಡೆಲ್ಟಾ TB ಕಂಡುಹಿಡಬೇಕು. ಡೆಲ್ಟಾ TB ಈಸ್ ಈಕ್ವಲ್ ಟು TB ಮೈನಸ್ TB ನಾಟ್. ಎಷ್ಟು ಬರುತ್ತೆ ಇದು? 0.88 ಕೆಲ್ವಿನ್ ಬರುತ್ತೆ. ಸೊ 354.11 ಮೈನಸ್ 353.23 ಮಾಡಿದಾಗ 0.88 ಬರುತ್ತೆ. ಸೊ ನೆಕ್ಸ್ಟ್ KB ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎಷ್ಟು? 2.53 ಇಂಟು 2.53 ಕೆಲ್ವಿನ್ kg ಪರ್ ಮೋಲ್. ಸೊ ನೆಕ್ಸ್ಟ್ W1 ಅಂದರೆ ಹೈ ಕ್ವಾಂಟಿಟಿಯಲ್ಲಿ ಇಲ್ಲಿ ಬೆನ್ಸಿನ್ ಇದೆ. ಬೆನ್ಸಿನ್ ಎಷ್ಟು ಗ್ರಾಮ್ಸ್ ಇದೆ? 90 ಗ್ರಾಮ್ಸ್. ನೆಕ್ಸ್ಟ್ W2 ಇಲ್ಲಿ ಲೋ ಕ್ವಾಂಟಿಟಿ 1.80 ಗ್ರಾಮ್ಸ್. ಸೊ ನಾವು ಏನು ಕಂಡುಹಿಡಬೇಕು? M2 ಎಷ್ಟು ಅಂತ ಗೊತ್ತಿಲ್ಲ. M2 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ನಮಗೊಂದು ಫಾರ್ಮುಲಾ ಗೊತ್ತು. ಇಲ್ಲಿ M2 ಈಸ್ ಈಕ್ವಲ್ ಟು KB ಇಂಟು
W2 into 1000 divided by delta TB into W1. ಸೊ ಇದು ಸೆಕೆಂಡ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೆಕೆಂಡ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಇದು ಸೆಕೆಂಡ್ ಕೊಲಿಗೇಟಿವ್ ಪ್ರಾಪರ್ಟಿಯಿಂದ ಫಾರ್ಮುಲಾ. ಸೊ M2 ಇಸ್ ಈಕ್ವಲ್ ಟು ಈಗೆಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. KB ವ್ಯಾಲ್ಯೂ ಎಷ್ಟಿದೆ? 2.53 ಇಂಟು W2 ವ್ಯಾಲ್ಯೂ 1.80 ಇಂಟು 1000 divided by delta TB value 0.88 into W1 value ಎಷ್ಟಿದೆ ಇಲ್ಲಿ? 90 into 90. ಸೊ M2 is equal to, ಸೊ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 2.53 ಇಂಟು 1.80 ಇಂಟು 1000 4554 divided by 0.88 into 90 79.2. ಸೊ M2 is equal to, ಸೊ ಇವೆರಡು ವ್ಯಾಲ್ಯೂಸ್ನ ಡಿವೈಡ್ ಮಾಡಿದಾಗ ಏನು ಬರುತ್ತೆ? 4554 ಡಿವೈಡೆಡ್ ಬೈ 79.2. ಸೊ ಇದನ್ನು ಡಿವೈಡ್ ಮಾಡಿದಾಗ 57.5 ಬಂತು. 57.5. ಸೊ ಯೂನಿಟ್ ಏನು? ಗ್ರಾಮ್ ಪರ್ ಮೋಲ್. ಸೊ ಯೂನಿಟ್ ಇಂಪಾರ್ಟೆಂಟ್. ಸೊ ಇದ್ರದ್ದು ಮೋಲಾರ್ ಮಾಸ್ ಬಂದ್ಬಿಟ್ಟು 57.5 ಗ್ರಾಮ್ ಪರ್ ಮೋಲ್. ಸೊ ನೆಕ್ಸ್ಟ್ ಕ್ವಶನ್. 1 gram of non-electrolyte is added to 50 gram of benzene, which lowers the freezing point of benzene by 0.40 Kelvin. Calculate molar mass of the solute. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ 1 gram of non-electrolyte is added to 50 grams. 50 gram of benzeneಗೆ 1 gram of non-electrolyte ಆ್ಯಡ್ ಮಾಡಿದ್ದಾರೆ. ಸೊ ಹಾಗೇನಾಯಿತು? ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಚೇಂಜಸ್ ಟು 0.40. ಇಷ್ಟು ಡೆಲ್ಟಾ TF ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ ಈಗ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಸೊ ಇಲ್ಲಿ ನಾನ್ ಎಲೆಕ್ಟ್ರೋಲೈಟ್ ಆ್ಯಡ್ ಮಾಡಿದ್ವಲ್ಲ, ಸೊ ಅದರದ್ದು ಮೋಲಾರ್ ಮಾಸ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಸೊ ಏನು ಕೊಟ್ಟಿದ್ದಾರೆ? ಗಿವನ್ KF ಇಸ್ ಈಕ್ವಲ್ ಟು 5.12 ಕೆಲ್ವಿನ್ kg per mole. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. M2 ಇಸ್ ಈಕ್ವಲ್ ಟು KF ಇಂಟು W2 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF ಇಂಟು W1. ಸೊ ಇದು ಎಲ್ಲಿಂದ ತೊಗೊಂಡಿದ್ದೀವಿ? ಥರ್ಡ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಇಲ್ಲಿ ಗಿವನ್ ವ್ಯಾಲ್ಯೂಸ್ ಏನು? KF ಇಲ್ಲೇ ಕೊಟ್ಟಿದ್ದಾರೆ. M2 ಇಸ್ ಈಕ್ವಲ್ ಟು KF 5.12 ಇಂಟು W2 ಅಂದರೆ 1 grams 1 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF ವ್ಯಾಲ್ಯೂ ಏನು? 0.40 ಇಂಟು W1 ಅಂದರೆ ಹೈಯೆಸ್ಟ್ ಕ್ವಾಂಟಿಟಿ ಎಷ್ಟಿದೆ? 50 ಇಂಟು 50. therefore M2 ಇಸ್ ಈಕ್ವಲ್ ಟು, ಸೊ ಈ ವ್ಯಾಲ್ಯೂಸ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 5.12 ಇಂಟು 1000. ಸೊ ಎಷ್ಟು ಬಂತು? 5120 ಡಿವೈಡೆಡ್ ಬೈ, ಸೊ ಇಲ್ಲಿ ಎಷ್ಟಿದೆ? 0.40 ಇಂಟು 50 ಎಷ್ಟು? 20. 5120 ಡಿವೈಡೆಡ್ ಬೈ 20. therefore M2 is equal to 5120 divided by 20. ಸೊ ಎಷ್ಟು ಬಂತು? 256. ಸೊ ಆನ್ಸರ್ 256 ಗ್ರಾಮ್ ಪರ್ ಮೋಲ್. ಸೊ ಯೂನಿಟ್ ಇಂಪಾರ್ಟೆಂಟ್, ಗ್ರಾಮ್ ಪರ್ ಮೋಲ್. ಸೊ ನೆಕ್ಸ್ಟ್ ಕ್ವಶನ್. 200 centimeter cube of an aqueous solution of protein contains 1.26 gram of protein. The osmotic pressure such a solution at 300 Kelvin is 2.57 into 10 power minus 3 bar. Calculate molar mass of the solute. ಸೊ ಇಲ್ಲಿ ಫಸ್ಟ್ ಗಿವನ್ ಡೇಟಾನ ಅನಲೈಸ್ ಮಾಡ್ಕೋಬೇಕು. ಗಿವನ್ ಡೇಟಾ ಏನಿದೆ? ವಾಲ್ಯೂಮ್ ಕೊಟ್ಟಿದ್ದಾರೆ 200 ಸೆಂಟಿಮೀಟರ್ ಕ್ಯೂಬ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಆಫ್ ಪ್ರೋಟೀನ್ ಕಂಟೈನ್ಸ್ 1.26 ಗ್ರಾಮ್ ಆಫ್ ಪ್ರೋಟೀನ್. ಸೊ ಅಂದರೆ ಇಲ್ಲಿ W1 ಈಸ್ ಈಕ್ವಲ್ ಟು, W2 ಇಲ್ಲಿ ಪ್ರೋಟೀನ್ ಏನಾಗಿರುತ್ತೆ? ಲೋ ಕ್ವಾಂಟಿಟಿಯಲ್ಲಿ ಇರುತ್ತೆ. ಲೋ ಕ್ವಾಂಟಿಟಿ W2 ಈಸ್ ಈಕ್ವಲ್ ಟು 1.26 ಗ್ರಾಮ್.
ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಟೆಂಪರೇಚರ್ T is equal to 300 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆಸ್ಮಾಟಿಕ್ ಪ್ರೆಷರ್ ಪೈ is equal to 2.57 ಇಂಟು 10⁻³ ಸೊ ನೆಕ್ಸ್ಟ್ ನಮಗೆ ಫಾರ್ಮುಲಾ ಗೊತ್ತಿದೆ, m2 is equal to W2RT ಬೈ ಪೈ ಇಂಟು ವಿ. ಸೊ ಇದು ಎಲ್ಲಿಂದ ತೊಗೊಂಡಿದ್ದೀವಿ, ಫೋರ್ತ್ ಕೊಲಿಗೇಟಿವ್ ಪ್ರಾಪರ್ಟಿ. ಸೊ ಇಲ್ಲಿ m2 is equal to W2 ಎಷ್ಟಿದೆ, W2 1.26 ಇಂಟು R ವ್ಯಾಲ್ಯೂ, ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ 8.314 ಇಂಟು ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ 300 ಡಿವೈಡೆಡ್ ಬೈ ಪೈ ವ್ಯಾಲ್ಯೂ 2.57 ಇಂಟು ವಿ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ 200 ಇಂಟು 200. ದೇರ್ಫೋರ್ m2 is equal to, ಸೊ ಎಲ್ಲ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 1.26 ಇಂಟು 8.314 ಇಂಟು 300. ಸೊ ಎಷ್ಟಾಯಿತು ನ್ಯೂಮರೇಟರಲ್ಲಿ 3142.6 ಡಿವೈಡೆಡ್ ಬೈ 2.57 ಇಂಟು 200 ಎಷ್ಟಾಯಿತು 514. ಸೊ m2 is equal to ಇದೆರಡನ್ನೂ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 3142.6 ಡಿವೈಡೆಡ್ ಬೈ 514. ಸೊ ಎಷ್ಟು ಬಂತು, 6.114 ಇಂಟು 10⁻³ ಸೊ ಇಲ್ಲಿ 2.53 ಇಂಟು 10⁻³ ಅಲ್ಲ, ಸೊ 10⁻³ ಸೊ ಇಲ್ಲಿ 10⁻³ ಮೇಲಾದರೆ 10⁻+3 ಆಗುತ್ತೆ. ಸೊ ಇಲ್ಲಿ 10⁻+3 ಅಂದರೆ ಪಾಯಿಂಟ್ ಶಿಫ್ಟ್ ಮಾಡ್ಕೋಬೇಕು. m2 is equal to 1 2 3 ಪಾಯಿಂಟ್ ಶಿಫ್ಟ್ ಮಾಡಿದಾಗ 6114 ಗ್ರಾಮ್ ಪರ್ ಮೋಲ್. ಸೊ ಯೂನಿಟ್ ಇಂಪಾರ್ಟೆಂಟ್, ಗ್ರಾಮ್ ಪರ್ ಮೋಲ್. ಸೊ ಇದೆಲ್ಲ ನಿಮ್ಮ ಸೊಲ್ಯೂಷನ್ಸ್ ಚಾಪ್ಟ್ರಿಂದ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಆ್ಯಂಡ್ ಕ್ವಶನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಯಾವ್ಯಾವ ಥರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಸೊ ನಿಮ್ಗೆ ಏನಾದರೂ ನೋಟ್ಸ್ ಬೇಕಿದ್ದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.